ಒಂದು ಕಡೆ ಹೇಳಲೇನು, ಧರ್ಮೋ ರಕ್ಷಿತಿ ರಕ್ಷಿತ. ಯಾರು ಧರ್ಮವಂತರಾಗಿ ಬದುಕ್ತಾರೆ, ಯಾರು ಧರ್ಮ ಚೌಕಟ್ಟಿನೊಳಗೆ ಬದುಕ್ತಾರೆ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರ, ಧರ್ಮ ಅವರನ್ನ ಕಾಪಾಡುತ್ತೆ, ಅವರನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳುತ್ತದೆ. ಬಹಳ ಸುಂದರವಾಗಿ ಒಬ್ಬ ಕವಿಗಳು ಬರೀತಾರೆ, ಆಧುನಿಕ ಕವಿಗಳು. ಸಿದ್ದಯ್ಯ ಪುರಾಣಿಕರಂತ ಹಾಗೆ ಹೋದ್ರು. ಎಷ್ಟು ಮಾರ್ಮಿಕವಾಗಿ ಬರೀತಾರಂತಂದ್ರೆ, ನಮ್ಮಿಂದ ಬರೋದು ಯಾವುದು ಬರ್ತದಂದ್ರೆ ಧರ್ಮ ಮಾತ್ರ ನಮ್ಮಿಂದ ಬರೋದು, ಮತ್ಯಾವುದು ಬರೋದಿಲ್ಲ. ನಾವು ಗಳಿಸಿರುವಂಥ ಧರ್ಮ, ನಾವು ಗಳಿಸಿರುವಂಥ ಕೀರ್ತಿ ಮಾತ್ರ ನಮ್ಮಿಂದ ಬರುತ್ತದಂತ ಹೇಳ್ತಾರಲ್ಲ. ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಮೈಲುಗಲ್ಲು ಮಾರ್ಗದರ್ಶನ ನೀಡಬಹುದಲ್ಲದೆ ನಿನ್ನೊಡನೆ ಬರಬಹುದೇ ಮಾನವ. ಮರ ನೆರಳು ನೀಡಬಹುದಲ್ಲದೆ ನಿನ್ನೊಡನೆ ಕೊಡೆಯಾಗಿ ಬರಬಹುದೇ ಮಾನವ. ಬಸ್ ನಿಲ್ದಾಣದವರೆಗೆ ಕಳಿಸಲು ಬರುವವರು ನಿನ್ನೊಡನೆ ಬರಬಹುದೇ ಮಾನವ. ಬರಬಹುದಲ್ಲದೆ ನಿನ್ನೊಡನೆ ಧರ್ಮ ನಾಯಿಯಾಗಿ ಬರುವವರನ್ನ ಬಿಟ್ಟುಕೊಟ್ಟು ಬರದೇ ಇರುವವರನ್ನ ಬೆನ್ನತ್ತಿ ಕೆಟ್ಟನೆಂದು ಕುಟುಕದಿರು ಮಾನವ. ನೆನೆದಾಗ ಪರಿವನು, ಕರೆದಾಗ ಬರುವನು, ಮರೆಯದೆ ಪೂಜಿಸೋ ನಮ್ಮ ಸ್ವತಂತ್ರ ಧೀರ ಸಿದ್ದೇಶ್ವರನ. ಎಷ್ಟು ಅದ್ಭುತವಾಗಿ ಮಾರ್ಮಿಕವಾಗಿ ಬರೆದಾರೆ ನೋಡ್ರಿ. ಈ ಜಗತ್ತಿನೊಳಗ 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟೋ ಜನ ಕವಿಗಳಾಗಿ ಹೋಗಿದ್ದಾರೆ, ಶರಣರಾಗಿ ಹೋಗಿದ್ದಾರೆ, ಸಂತರಾಗಿ ಹೋಗಿದ್ದಾರೆ, ಶಿವಯೋಗಿಗಳಾಗಿ ಹೋಗಿದಾರಲ್ಲ. ಎಂತೆಂಥ ಬೆಲೆ ಬಾಳುವಂಥ ವಸ್ತುಗಳು ಬಿಟ್ಟು ಹೋಗ್ಯಾರ ಅಂತಂದ್ರ, ಬೆಲೆ ಬಾಳುವಂಥ ಮಾತುಗಳನ್ನ, ಬೆಲೆ ಬಾಳುವಂಥ ವಚನಗಳನ್ನ, ತಾಂಡೂಲಿಗಳನ್ನ ಈ ಜಗತ್ತಿಗೆ ಬಿಟ್ಟು ಹೋದ್ರಲ್ಲ. ಒಂದು ಕ್ಷಣ ಅವ್ರನ್ನ ತಿರುವಿ ಹಾಕಿ ನೋಡಿ ಬಿಟ್ಟಿವಿ ಅಂದ್ರೆ, ಒಂದೇ ಒಂದು ವಚನವನ್ನ ನಮ್ಮ ಜೀವನದಲ್ಲಿ ಪಚನ ಮಾಡಿಕೊಂಡು ಬಿಟ್ರ ನಮ್ಮ ಬದುಕು ಸಾರ್ಥಕಾಗಿ ಬಿಡ್ತದಂತ. ಬಾಳು ಪುಸ್ತಕ ಓದೋದು ಅವಶ್ಯಕತೆ ಇಲ್ರಿ, ಬಾಳು ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ, ಬಾಳು ಕ್ಷೇತ್ರಗಳನ್ನು ತಿರುಗುವ ಅವಶ್ಯಕತೆ ಇಲ್ಲ. ಒಂದು ಶರಣರ ವಚನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ರೆ ಸಾಕು, ನಮ್ಮ ಬದುಕೇ ಬದಲಾಗುತ್ತಂತ. ಹೇಳಿಲ್ಲೇನು ಬಸವಣ್ಣ, ಸಪ್ತ ಸೂತ್ರಗಳು ಹೇಳಿಬಿಟ್ಟ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇವು ಅನುಸರಿಸಿಬಿಟ್ಟಿವ ಅಂದ್ರೆ ಮುಗಿತ್ರಿ. ಇದು ಒಂದು ವಚನ ಸಾಕ್ರಿ ಮನುಷ್ಯನ ಬದುಕಿಗೆ. ಸಿದ್ದಯ್ಯ ಪುರಾಣಿಕರು ಹೇಳ್ತಾರಲ್ಲ, ಮೈಲುಗಲ್ಲು ಮಾರ್ಗದರ್ಶನ ನೀಡಬಹುದಲ್ಲದೆ ನಿನ್ನೊಡನೆ ಬರಬಹುದೇ ಮಾನವ. ಮೈಲುಗಲ್ಲ ಅಂದ್ರೆ ಗೊತ್ತಾಗತ್ತೇನ್ರಿ? ಏನವ ಮೈಲುಗಲ್ಲ ಅಂದ್ರೆ ಕಾಕ? ಕಿಲೋಮೀಟರ್. ನೀವು ಇಲ್ಲಿಂದ ಬೇಕಾರ ಅಫ್ಜಲ್ಪುರದಿಂದ ಗುಲ್ಬರ್ಗ್ ಹೋಗಬೇಕಾದ್ರ ರೋಡಿಗೆ ರಸ್ತದೊಳಗ ಅಲ್ಲಿ ಒಂದು ಮೈಲುಗಲ್ಲ ಅಂತ ಹಾಕಿರ್ತಾರೆ. 60 ಕಿಲೋಮೀಟರ್, 40 ಕಿಲೋಮೀಟರ್ ಅಂತ ಒಂದು ಮೈಲುಗಲ್ಲ ಅಂತ ಬರೆದು ಹಾಕಿರ್ತಾರೆ. ಗುಲ್ಬರ್ಗ 60 ಅಂತ ಹಾಕಿರ್ತಾರೆ. ಆ ಮೈಲುಗಲ್ಲನ್ನ ಹಿಡಿದು ನಾವು ನಡ್ಕೊಂತ ಹೋಗುವಾಗ ಆ ಮೈಲುಗಲ್ಲ ನಮಗೆ ಏನು ಹೇಳ್ತದ ಅಂದ್ರ, ಹಿಂಗ್ ಹೋಗಪ್ಪ, ನಿನಗಿನ್ನೂ 60 ಕಿಲೋಮೀಟರ್ ಗುಲ್ಬರ್ಗ ಐತೆ ಅಂತ ಮಾರ್ಗ ತೋರಿಸುತ್ತಷ್ಟೇ. ಅದು ನನಗೆ ಮುಂದೆ ದಾರಿ ಗೊತ್ತಿಲ್ಲಪ್ಪ, ನಾನು ನಿಂದ ಬಾ ಅಂದ್ರೆ ಬಂದತ್ತೇನ್ರಿ? ಅದು ಬರ್ತತೇನು? ಬರೋದಿಲ್ಲ. ಮೈಲುಗಲ್ಲು ನಮಗೆ ಕೇವಲ ಮಾರ್ಗದರ್ಶನ ಮಾಡ್ತದ. ನೀ ಹಿಂಗ್ ಹೋಗು, 60 ಕಿಲೋಮೀಟರ್ ಗುಲ್ಬರ್ಗ ಬರ್ತದ, ಕಲಬುರಗಿ ಬರ್ತದ ಅಂತ ಹೇಳ್ತದೆ ವಿನಃ ನನ್ನ ಜೊತೆಗೆ ಬಾ ಅಂತಂದ್ರೆ ಮೈಲುಗಲ್ಲು ಬರೋದಿಲ್ಲ. ಮೈಲುಗಲ್ಲು ಮಾರ್ಗದರ್ಶನ ನೀಡಬಹುದಲ್ಲದೆ ನಿನ್ನೊಡನೆ ಬರಬಹುದೇ ಮಾನವ. ಮರ ನೆರಳು ನೀಡಬಹುದಲ್ಲದೆ ನಿನ್ನೊಡನೆ ಕೊಡೆಯಾಗಿ ಬರಬಹುದೇ ಮಾನವ. ದಾರಿ ಹಿಡಿದು ಹೋಗಬೇಕಾದ್ರೆ ನಾವು ಸಾಕಷ್ಟು ಗಿಡಗಳನ್ನ, ಮರಗಳನ್ನ ನೋಡ್ತೇವೆ. ದಾರಿ ಹಿಡಿದು ಹೋಗುವಾಗ ಒಂದೀಟು ಬಿಸಿಲಿನ ತಾಪಕ್ಕ, ಬಹಳ ಭಯಂಕರವಾಗಿ ಬಿಸಿಲಿದ್ದಾಗ ಮನುಷ್ಯನಿಗೆ ಒಂದೀಟು ಏನು ಬಯಸ್ತಾನಂದ್ರ ನೆರಳನ್ನ ಆಶ್ರಯ ಪಡ್ತಾನೆ. ನೆರಳು ಬೇಕು. ಒಂದೀಟು ಬಿಸಿಲು ಬಾಳದ, ಒಂದೀಟು ಮರ ನೆರಳಿಗೆ ಹೋಗಿ ಕುತ್ಕೊಂಡು ಆಶ್ರಯ, ಒಂದಿಟ್ಟು ವಿಶ್ರಾಂತಿ ತಗೊಂಡು ಹೋಗ್ಬೇಕಂತ ಮನುಷ್ಯ ಬಯಸ್ತಾನಲ್ಲ. ನೆನಪಿರ್ಲಿ, ಈ ಜಗತ್ತಿನೊಳಗ ಪ್ರಕೃತಿ ಯಾವತ್ತೂ ಭೇದ ಭಾವ ಮಾಡಿಲ್ಲ, ಜಾತಿ ಮಾಡಿಲ್ಲ, ಧರ್ಮವನ್ನ, ಪಂಗಡಗಳನ್ನ ದೂರ ದೂರ ಬೇರೆ ಬೇರೆ ಮಾಡಿಲ್ಲ. ನೆನಪಿರ್ಲಿ, ಪ್ರಕೃತಿಗಿರ್ಲಾರದ ಜಾತಿ ಸಂಬಂಧ ಈ ಜಗತ್ತಿನೊಳಗ ಮನುಷ್ಯನಿಗೆ ಯಾಕ್ರಿ? ಜಾತಿ ಧರ್ಮ ನೋಡ್ರಿ. ಬೇಕಾದ್ರ ಒಂದು ಮರ ನೆಟ್ಟಿವಿ ಅಂತಂದ್ರೆ ಆ ಮರ ಯಾರೇ ಬರಲಿ, ಬಡವರೇ ಬರಲಿ, ಶ್ರೀಮಂತರೇ ಬರಲಿ, ದೊಡ್ಡವಿರ್ಲಿ, ಸಣ್ಣವಿರ್ಲಿ, ಯಾರೇ ಇರ್ಲಕ್ಕ ಬಂದವರಿಗೆ ಆಶ್ರಯ ಕೊಡುತ್ತದೆ, ನೆರಳು ಕೊಡುತ್ತದೆ. ಅದು ಮರ. ಯಾರೇ ಇರ್ಲಕ್ರಿ, ಎಲ್ಲರಿಗೂ ಆಶ್ರಯ ಕೊಡುತ್ತದೆ. ಅಂಥ ಮರದ ಹತ್ರ ನಾವು ಹೋಗಿ ಒಂದಿಷ್ಟು ಕುತ್ಕೊಂಡಾಗ ಅದು ನಮಗೆ ನೆರಳು ಕೊಡುತ್ತದೆ. ದಾರಿ ಹಿಡಿದು ಹೋಗಬೇಕಾದ್ರೆ ಮರದ ಕೆಳಗೆ ಹೋಗಿ ಕುತ್ಕೊಂಡಿವಿ, ನೆರಳು ಕೊಟ್ಟಾದ.
ಮತ್ತೆ ಪ್ರಯಾಣ ಬೆಳೆಸಬೇಕಾದ್ರೆ ನಮ್ಗೆ ಆ ಮರದವನ್ನು ಬಿಟ್ಟು ಮರ ಬಿಟ್ಟು ಒಂದೀಟು ಹೊರಗಡೆ ಬಂದೀವಂದ್ರೆ ನಮಗೆ ಮತ್ತೇನು ಬಡಿತದ್ರಿ? ಬಿಸಿಲ ಬಡಿತದ. ಬಿಸಿಲು ಬಡಿತದ. ಯಾವಾಗ ನಾವು ಮರದ ಕೆಳಗಡೆ ಆಶ್ರಯ ಪಡೆದೀವಿ ಅದು ನಮಗೆ ನೆರಳು ಕೊಡ್ತದ. ಆ ಮರವನ್ನು ಆಶ್ರಯ ಬಿಟ್ಟು ಹೊರಗಡೆ ಬಂದ್ರೆ ಮತ್ತೆ ಬಿಸಿಲು ಬಡಿತದ. ಅವಾಗ ನಮಗೆ ಬಿಸಿಲು ಬಡಿಬಾರ್ದು. ನಮ್ಮಿಂದ ಛತ್ರಿಯಾಗಿ ಕೊಡೆಯಾಗಿ ನಮ್ಮಿಂದ ಬಾ ಅಂತಂದ್ರೆ ಮರ ಬಂದತ್ತೇನು? ಬರೋದಿಲ್ಲ. ಕೇವಲ ಆಶ್ರಯ ಪಡೆದಾಗ ಮಾತ್ರ ನಮಗೆ ನೆರಳು ಕೊಡ್ತದ. ನಿನ್ನಿಂದ ಯಾವತ್ತು ಛತ್ರಿಯಾಗಿ ಕೊಡೆಯಾಗಿ ನಿನ್ನಿಂದ ಬರೋದಿಲ್ಲ. ಮರ ನೆರಳು ನೀಡಬಹುದಲ್ಲದೆ ನಿನ್ನೊಡನೆ ಕೊಡೆಯಾಗಿ ಬರಬಹುದೇ ಮಾನವ. ಬಸ್ ನಿಲ್ದಾಣದವರೆಗೆ ಕಳಿಸಲು ಬರುವವರು ನಿನ್ನೊಡನೆ ಬರಬಹುದೇ ಮಾನವ. ಮನೆಗೆ ಬೀಗರು ಬಂದಿರ್ತಾರೆ ಭಾಳ ದಿನಕ್ಕೆ. ಒಂದು ದಿನ ಮನ್ಯಾಗಿರ್ತಾರೆ, ಎರಡನೇ ದಿನಕ್ಕೆ ಹೋತೀವಂತಿರ್ತಾರವ್ರು. ಬಂದಿರಿ, ನಿನ್ನೆ ಬಂದಿರಿ, 2 ದಿನ ಆಯ್ತು, ಇನ್ನು ಇರ್ರಿ. 1 ವಾರ ಗಟ್ಲೆ ಇಟ್ಕೊಂತೀರಿ. ಆ ಸುದ್ದಿ ಈ ಸುದ್ದಿ ಎಲ್ಲ ಮಾತಾಡಿ ಮುಗಿಸೇ ಬಿಡ್ತೀರಿ ಒಂದು ವಾರದಾಗ. 1 ವಾರದೊಳಗೆ ಏನೇನಿರ್ತಾವ ಮನ್ಯಾಗ ಇದ್ದದ್ದೆಲ್ಲ ಅವ್ರ ಮುಂದೆ ಹೇಳಿ ಮುಗಿಸ್ಬಿಡ್ತೀವಿ. ಮುಂದೆ 1 ವಾರ ಆದಮೇಲೆ ಅವ್ರ ಅಂತಾರ, ಎಷ್ಟು ದಿನ ಇರೋದು, ನಮಗೆ ಕೆಲಸ ಭಾಳ ಅವ, ನಾ ಊರಿಗೆ ಹೋಗ್ಬೇಕಂತ ಅವ್ರು ಬ್ಯಾಗ್ ತೊಗೊಂಡು ತಯಾರಾಗೇ ಬಿಡ್ತಾರೆ. ನೀವಂತೀರಿ ಮತ್ತು ಹೋಗಬೇಕಂತೀರಿ, ನಡ್ರಿ ಬಸ್ ಸ್ಟ್ಯಾಂಡ್ ತನ ಬಿಟ್ಟು ಬರ್ತೀವಿ ಅಂತ ಹೇಳಿ ಕಳ್ಸಾಕಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಿ. ಮತ್ತು ಬ್ಯಾಗು ಅವ್ರ ಕೈಯಾಗ ಕೊಡಂಗಿಲ್ಲ, ನೀವೇ ಹಿಡ್ಕೊಂತೀರಿ. ಸರಿ ನಾನೇ ಹಿಡ್ಕೋತೀನಂತ ದಾರಿ ಹಿಡ್ದು ನಡ್ಕೋತ ಹೋಗ್ಬೇಕಾದ್ರೆ ಮತ್ತೆ ಸುದ್ದಿ ಮಾತಾಡ್ತಾನೆ ಇರ್ತೀರಿ. ಮನ್ಯಾಗ 1 ವಾರ ಇಟ್ಕೊಂಡ್ರೆ ಸುದ್ದಿ ಮುಗಿದಿರಲ್ಲ. ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗತ್ತಾನ ಸುದ್ದಿನೇ ಚಾಲುವ. ಬಸ್ ಸ್ಟ್ಯಾಂಡಿಗೆ ಹೋದ ಮೇಲೆ ಇನ್ನೂ 1 ತಾಸು ಬಸ್ ಬರೋದು ತಡ ಅದ. ಬಸ್ ಬರ್ತಾನ, ಆಡಿದ್ದೆ 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 ರಾಗ. ಹೌದಲ್ರಿ? ಮನುಷ್ಯನ ಮಾತುಗಳು ಮುಗಿಯಂಗಿಲ್ರಿ. ಬೆಳಗನ ಕುಂತು ಮಾತಾಡಿದ್ರೆ ಮಾತಾಡ್ತಾನೆ, ಇದಕ್ಕೆ ಸಮಯ ಸಿಗುತ್ತದ್ರ, ಉಳಿಕಿದಕ್ಕೆ ಸಮಯನೇ ಇಲ್ಲ ಮನುಷ್ಯನಿಗೆ. ಒಂದಿಷ್ಟು ನೆನಪಿಟ್ಕೊಳ್ರಿ. ಬಸ್ ಸ್ಟ್ಯಾಂಡ್ ತನ ಬಂದೀವಿ, 1 ತಾಸು ಬಸ್ ತಡದ. ಬಸ್ ಬರ್ತಾನ ಮಾತಾಡೀವಿ, ಬಸ್ ಬಂತು. ಬಂದ ತಕ್ಷಣ ಹೋಗಿ ಅವರಿಗೆ ಸೀಟ್ ಹಿಡಿದು ಕೊಟ್ಟಿವಿ, ಬಸ್ನ್ಯಾಗ ಹತ್ಸೀವಿ. ಹೋಗುವಾಗ ಒಂದೀಟ್ ಹಿಂಗೆ ಕೈ ಮಾಡಿ ನೋಡ್ರಿ ಅಷ್ಟೇ. ತಾಟ ನಿಮ್ಮ ಮನೆಗೆ ನೀವು ಹೋಗ್ರಿ, ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂತ ಅಂತಿರ್ತೀವಿ. ಆ ಸಮಯದೊಳಗೆ ನಮ್ಮಿಂದ ಬರಿ ಅಂತ ಅವ್ರು ಕೈ ಮಾಡಿ ಕರೆದಾಗ ಹೋಗಿರೇನ್ರಿ? ಹಿಂದಲೇ ಯಾರು ಹೋಗಿಲ್ಲ. ಬಸ್ ನಿಲ್ದಾಣದವರೆಗೆ ಕಳಿಸಲು ಬರುವವರು ನಿನ್ನೊಡನೆ ಬರಬಹುದೇ ಮಾನವ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಈ ಬಸ್ ಒಂದಾದರೆ, ಈ ಪ್ರಯಾಣ ಒಂದಾದರೆ, ಕೊನೆಗೆ ಜೀವನ ಮುಗಿಸಿಕೊಂಡು ಹೋಗುವ ಒಂದು ಜೀವನ ಯಾತ್ರೆ. ಆ ಯಾತ್ರೆ ಒಳಗೂ ಯಾರೂ ಬರೋದಿಲ್ಲ. ಬರ್ತಾರಂದ್ರೆ ಸತ್ತ ಕಾಲಕ್ಕೆ ಯಾರು ಬಾರಂದ್ರ? ಹೆಂಡತಿ ಬರಲ್ಲ, ಮಕ್ಕಳು ಬರಲ್ಲ, ಬಂಧು ಬಳಗ ಬರಲ್ಲ, ತಂದೆ ತಾಯಿ ಬರಲ್ಲ, ನೀ ಗಳಿಸಿರುವಂತ ಮನೆ ಬರಲ್ಲ, ಯಾ ಆಸ್ತಿ ಸಂಪತ್ತು ಬರಂಗಿಲ್ಲ. ಅದು ಅಲ್ಲೇ ಇರ್ತದ. ಬರ್ತಾರ ಎಲ್ಲಿ ತನಕ? ಕುಣಿ ತನಕ 3 ಅಡಿ ಮಣ್ಣು ಕೊಟ್ಟು ಬರ್ತಾರಷ್ಟೇ. ಹೌದಲ್ರಿ? ಸತ್ತ ಕಾಲಕ್ಕೆ ನಿಮ್ಮಿಂದ ಯಾರೋ ಬರೋದಿಲ್ಲ. ಬಸ್ ನಿಲ್ದಾಣದವರೆಗೆ ಕಳಿಸಲು ಬರುವವರು ನಿನ್ನೊಡನೆ ಬರಬಹುದೇ ಮಾನವ. ಯಾವು ಬರಂಗಿಲ್ಲ, ಇವ್ಯಾವು ಬರಂಗಿಲ್ಲ. ಮತ್ತು ಬರೋದಾದ್ರೆ ಯಾವುದು? ಬರಬಹುದಲ್ಲದೆ ನಿನ್ನೊಡನೆ ಧರ್ಮ ನಾಯಿಯಾಗಿ. ಹಂಗ ಬರಂಗಿಲ್ರಿ, ನಾಯಿಯಾಗಿ ಬರ್ತಂತ ಹೇಳ ಧರ್ಮ. ನಾಯಿ 1 ರೊಟ್ಟಿ ಹಾಕಿದ್ರೆ ನಿಯತ್ತದಿಂದ ದುಡಿತದ್ರಿ. ಮನ್ಯಾಗ 1 ರೊಟ್ಟಿ ಮನೆ ಒಳಗ ನಾಯಿಗೆ 1 ರೊಟ್ಟಿ ಹಾಕಿದವ ಅಂದ್ರೆ ನಿಯತ್ತಿಂದ ಮನಿ ಕಾಯ್ತದ. ನಾಯಿಗಿರುವ ನಿಯತ್ತು ಮನುಷ್ಯನಿಗಿಲ್ಲ. ಅದಕ್ಕೆ ಬ್ಯಾಂಕಿನವ್ರು ಅದರ ಹೆಸರಿಟ್ಟಾರ್ರಿ. ಅದಕ್ಕೆ ಬ್ಯಾಂಕಿನ ಹೆಸರು ಯಾವ್ದು ಇಟ್ಟಾರ್ರಿ? ನಾಯಿ ಚಿತ್ರ ಹಾಕಿ ಅದಕ್ಕೊಂದು ಬ್ಯಾಂಕ್ ಹೆಸರು ಇಟ್ಟಾರೆ, ಸಿಂಡಿಕೇಟ್ ಬ್ಯಾಂಕ್ ಅಂತೇಳಿ. ಮನುಷ್ಯರದು ಒಬ್ಬರದ್ರ ಬ್ಯಾಂಕ್ ಮಾಡ್ಯಾರ. ಯೋಗೇಶ್ವರ ಮಹಾರಾಜ ಕಿ ಶಾಂತವೀರ ಮಳೆಯಿಂದ ಶಿವಯೋಗೇಶ್ವರ ಮಹಾರಾಜ ಕಿ ವಿಶ್ವಾರಾಧ್ಯ ಮಳೆಯಿಂದ ಶಿವಯೋಗೇಶ್ವರ ಮಹಾರಾಜ ಕಿ. ಒಂದು ವೇಳೆ ನೀವು ಎಲ್ಲಿಗಾದ್ರೂ ಹೊಂಟ್ರಿ ಅಂದ್ರೆ ಅದು ಬೆನ್ನತ್ತಿ ಬರ್ತಿರ್ತದ, ನೋಡಿರೇನ್ರಿ? ಮನ್ಯಾಗ ಸಾಕಿದ ನಾಯಿ ಅಂತ ಇರ್ತಾವ್ರಿ. ಸಾಕಿದ ನಾಯಿ ಬೇರೆ, ಬೀದಿ ನಾಯಿ ಬೇರೆ ರೀ. ಮನ್ಯಾಗ ಸಾಕಿದ ನಾಯಿ ಬೇರೆ, ಬೀದಿ ನಾಯಿ ಬೇರೆ. ಸಾಕಿದ ನಾಯಿ ಒಂದು ನಿಯತ್ತಿನಿಂದ ನಾವು ಮನ್ಯಾಗ ನಾವು ಹೆಂಗಿರ್ತೀವಿ ಅದು ಹಂಗ ಇರ್ತಿರ್ತದ್ರಿ. ಮನೆ ಕಾಯ್ತದ ಬೆಳಗಾನ. ಒಬ್ಬ ವ್ಯಕ್ತಿ ಏನು ಮಾಡಿದ್ದರಿ, ನಾಯಿ ಸಾಕಿದ್ದ ಮನ್ಯಾಗ. ಮನುಷ್ಯನಿಗೆ ಎಷ್ಟು ನಿಯತ್ತಿರ್ತದಂತ ಹೇಳಕತ್ತೀನಿ. ಮತ್ತೆ
ನಾಯಿಗಿದ್ದೊಟ್ಟು ಮನುಷ್ಯನಿಗಿರಲ್ಲ ಅಂತ ಹೇಳಕತ್ತೀನಿ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಒಬ್ಬವ ನಾಯಿ ಸಾಕಿದ್ದ ಪಾಪ್ರಿ, ಚಲೋ ಕೋಟಿಗಟ್ಟಲೆ ಆಸ್ತಿ ಗಳಿಸಿದ್ದ. ಮನ್ಯಾಗ ಒಂದು ಚಲೋ ನಾಯಿ ತಂದಿದ್ರು, ಚಲೋ ಲಕ್ಷಗಟ್ಟಲೆ ಖರ್ಚು ಮಾಡಿ. ಆ ನಾಯಿನ ಕಂಪೌಂಡ್ ಹತ್ರ, ಈ ಗೇಟ್ ಹತ್ರ ಒಂದು ಚೈನ್ ಹಾಕಿ ಕಟ್ಟೆ ಹಾಕಿದ್ದ. ಅದಕ್ಕೆ ಏನೇನು ಬೇಕು ಎಲ್ಲ ತಂದು ಹಾಕ್ತಿದ್ದ. ಅದು ಯಾರಾದ್ರೂ ಹೊಸ್ತಾಗಿ ಮನುಷ್ಯರು ಬಂದ್ರು ಅಂದ್ರೆ ಬೊಗಳ್ತಿತ್ರಿ ಅದು. ಮತ್ತು ಪರಿಚಯ ಇದ್ದವರು ಬಂದ್ರಂದ್ರೆ ಬೊಗಳ್ತಿದ್ದಿಲ್ಲ ಅದು, ಬಾಲ ಹಳಿಗೆ ಆಡಿಸ್ತಿತ್ತದು. ನೋಡ್ರಿ ನಾಯಿಗೆ ಎಷ್ಟು ನಿಯತ್ತಿರ್ತದಂತ. ಯಾರಾದ್ರೂ ಹೊಸ್ತಾಗಿ ಬಂದ್ರು ಅಂದ್ರೆ ಒಂದಿಟ್ಟು ಬೊಗಳ್ತದ. ಯಾರಾದ್ರೂ ಗುರುತಿದ್ದವರು ಪರಿಚಯ ಇದ್ದವರು ಬಂದ್ರಂದ್ರೆ ಬಾಲ ಹಳಿಗೆ ಆಡಿಸ್ತದ. ಇನ್ನೂ ನಿಮಗೆ ನೆನಪಿರ್ಲಿ, ಆ ನಾಯಿಯನ್ನು ಸಾಕಿದ್ನಲ್ಲ ಆ ಮನುಷ್ಯ, ದಿನನಿತ್ಯಲು ಮನ್ಯಾಗ ಊಟ ಮಾಡಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ಅವನಿಗೆ ನಿದ್ದೆ ಬರ್ತಿತ್ತಲ್ಲ. ನಿದ್ದೆ ಮಾಡುವಾಗ ಒಂದಿಟ್ಟು ಚಂದ ಮಲ್ಕೊಂಡಿದ್ದ. ಒಂದು ದಿನ ರಾತ್ರಿ ಮಲ್ಕೊಂಡಾಗ ರಾತ್ರಿ ಈ ನಾಯಿ ಮಧ್ಯರಾತ್ರಿ ಒಳಗೆ ಬೊಗಳಕತ್ತಿತ್ರಿ. ಬೊಗಳಕತ್ತಿತ್ತು. ನೆನಪಿರ್ಲಿ, ಬೊಗಳುವಂಥ ಸಮಯದೊಳಗೆ ಈ ಈ ಈ ವ್ಯಕ್ತಿಗೆ, ಶ್ರೀಮಂತನಿಗೆ ಎಚ್ಚರ ಆಯ್ತು. ಇದು ಯಾಕೆ ಬೊಗಳಕತ್ತದಂತ ಬಂದು ಹೊಡೆದ. ಒಂದು ಕೋಲು ತಗೊಂಡು ಭಯಂಕರವಾಗಿ ಹೊಡೆದ. ಒಂದು ಮಾತು ನೆನಪಿಟ್ಟಿಗಳ್ರಿ, ಹೊಡೆದ ಎಷ್ಟರ ಮಟ್ಟಿಗೆ ಹೊಡೆದ ಅಂದ್ರೆ ಅದಕ್ಕೆ ಕಣ್ಣಾಗ ನೀರು ಬರೋವರೆಗೆ ಹೊಡೆದ. ಮುಂದೆ ಅವನಿಗೆ ಗೊತ್ತಾಗಿತ್ತು ಏನು ಸತ್ಯ ಅಂದ್ರೆ, ಅದು ಯಾಕೆ ಬೊಗಳಿತ್ತಂದ್ರೆ ಅವತ್ತಿನ ದಿವಸ ಮನೆಗೆ ಕನ್ನ ಹಾಕೋರು ಕಳ್ಳರು ಬಂದಿದ್ರು. ಆದ್ರೆ ಕಳ್ಳರು ಕನ್ನ ಹಾಕಕ್ಕೆ ಬಂದದ ಅವನಿಗೆ ಗೊತ್ತಿದ್ದಿಲ್ಲ. ಯಾಕಿದನ್ನು ಹೇಳಕತ್ತೀನಿ ಅಂದ್ರ, ಕಳ್ಳರು ಬಂದ್ರು ಕೂಡ ಒಬ್ಬ ಮನುಷ್ಯನ ಮನಿ ಕಾಯ್ತದಂತಂದ್ರ ಗೊತ್ತಿದ್ದೋ ಗೊತ್ತಿಲ್ಲದ್ರೆ ಮನುಷ್ಯ ಆ ನಾಯಿಗೆ ಹೊಡಿತಾನಂತಂದ್ರ, ಮತ್ತು ನಾಯಿಗಿರುವ ನಿಯತ್ತು ಮನುಷ್ಯನಿಗೆ ನಿಯತ್ತಿಲ್ಲ ಅಂತಂದ್ರ ಇಷ್ಟ್ರ ಮ್ಯಾಗ ತಿಳ್ಕೊಳ್ರಿ ನಾಯಿಗೆ ಎಷ್ಟು ನಿಯತ್ತದ ಅಂತ. ಧರ್ಮ ಬರಬಹುದಲ್ಲದೆ ನಿನ್ನೊಡನೆ ನಾಯಿಯಾಗಿ ಅಂತಾರವ್ರು. ನಾಯಿಯಾಗಿ ನಿಂದ ಬೆನ್ನತ್ತಿ ಬರ್ತದಂತ ಧರ್ಮ. ಬರುವವರನ್ನ ಬಿಟ್ಟು ಕೊಟ್ಟು ಬರದೇ ಇರುವವರನ್ನ ಬೆನ್ನತ್ತಿ ಕೆಟ್ಟನೆಂದು ಕುಟುಕದಿರು ಮಾನವ. ಧರ್ಮ ಬರ್ತದ, ಧರ್ಮದಿಂದ ಬದುಕು. ಧರ್ಮದ ಚೌಕಟ್ಟಿನೊಳಗ ಬದುಕು, ಧರ್ಮವಂತನಾಗಿ ಬದುಕು. ನಿನ್ನ ಜೀವನ ಉಸಿರು ಇರೋವರೆಗೂ ಧರ್ಮವಂತನಾಗಿ ಬದುಕಬೇಕು. ಮಾತಿಗಂತಿರ್ತಾರ ಒಂದಿಷ್ಟು ಮಂದಿ, ನಮ್ಮದು ಆ ಧರ್ಮ ರೀ, ನಮ್ದು ಈ ಧರ್ಮ, ನಮ್ದು ಆ ಧರ್ಮ, ನಮ್ದು ಈ ಧರ್ಮ ಅಂತ ಬಹಳ ಜನ ಹೇಳ್ತಿರ್ತಾರ. ಯಾವುದ್ರಿ ನಿಜವಾದ ಧರ್ಮ? ಯಾವುದು ನಿಜವಾದ ಧರ್ಮ? ಅಣಿ ಮೇಲೆ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ, ಬಾಯಿ ತುಂಬ ಶಿವನ ನಾಮ, ಡಾಂಬಿಕ ಭಕ್ತಿ ಮಾಡಿದ್ರೆ ಇದು ನಿಜವಾದ ಧರ್ಮ ಅನ್ನಂಗಿಲ್ಲ. ಯಾವುದು ನಿಜವಾದ ಧರ್ಮ ಅಂದ್ರೆ, ಹಸಿದು ಬಂದವನಿಗೆ ಒಂದು ರೊಟ್ಟಿ ಕೊಡುವುದು ನಿಜವಾದ ಧರ್ಮ. ದಾಹ ಅಂತ ಬಂದವನಿಗೆ ಒಂದು ಲೋಟ ನೀರು ಕೊಡುವುದು ನಿಜವಾದ ಧರ್ಮ. ಯಾರು ಕಷ್ಟದೊಳಗದರ ಬಿದ್ದವರನ್ನ ಕೈ ಹಿಡಿದು ಮೇಲೆ ಎತ್ತುವುದು ನಿಜವಾದ ಧರ್ಮ. ಸತ್ತ ವ್ಯಕ್ತಿಗೆ ಹೆಗಲು ಕೊಡುವುದಕ್ಕಿಂತ ಕಷ್ಟದೊಳಗಿದ್ದವನಿಗೆ ಹೆಗಲು ಕೊಡುವುದೇ ನಿಜವಾದ ಧರ್ಮ. ಆರು ವರ್ಗವನಳಿದವರಾರಿಲ್ಲೆಂಬರು, ಆರು ವರ್ಗವನಳಿಯದ ಹಿರಿಯರೇನು ಸೇರರು. 6 3 36 ಹೇಳುವರು. ಘೋರ ನರಕ ಸಾಗರ ದುಳು ಬೀಳ್ವರು. ನಗಬೇಕೋ ಏನಳಬೇಕೋ, ನಗಬೇಕೋ ಏನಳಬೇಕು. ಈ ಜಗದ ಜನರು ಮಾಡುವ ಹಿಸಿ ಹಗರಣ ಕಂಡು ನಗಬೇಕೋ ಏನಳಬೇಕು, ನಗಬೇಕೋ ಏನಳಬೇಕು. ಈ ಜಗದ ಜನರು ಮಾಡುವ ಹಿಸಿ ಹಗರಣ ಕಂಡು ನಗಬೇಕೋ ಏನಳಬೇಕು. ಆರು ವರ್ಗವನಳಿದವರಾರಿಲ್ಲೆಂಬುವರು. ಆರು ವರ್ಗವನಳಿಯ ಹಿರಿಯರೇನು ಸೇರರು. ಆರು ವರ್ಗವನಳಿದವರಾರಿಲ್ಲೆಂಬುವರು. ಆರು ವರ್ಗವನಳಿಯ ಹಿರಿಯರೇನು ಸೇರರು. 6 3 36 ಹೇಳುವರು.
ಧರ್ಮವಾಚರಿಸಲು ಓಲೈಸಲು ಕರ್ಮವ ಬೆರೆಸಿ ಕಂಡರೆ ಸೇರರು. ಧರ್ಮವಾಚರಿಸಲು ಓಲೈಸಲು ಕರ್ಮವ ಬೆರೆಸಿ ಕಂಡರೆ ಸೇರರು. ನಿರ್ಮಲವಾದ ನಿಜವಮ್ಮನರಿಯರು. ನಿರ್ಮಲವಾದ ನಿಜವಮ್ಮನರಿಯರು. ಕರ್ಮವಿಲ್ಲದೆ ಕರ್ಮ ಧರ್ಮವಿಲ್ಲದೆ ಕರ್ಮ ಹೊಂದಿಸಿ ನುಡಿವರು. ನಗಬೇಕು ನಳಬೇಕು ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು. ನಗಬೇಕು ನಳಬೇಕು. ಈ ಸತ್ತ ಮೇಲೆ ಆ ಮನುಷ್ಯನಿಗೆ ಹೆಗಲು ಕೊಡ್ತಾರೆ ನೋಡ್ರಿ ಕುಣಿತನಕ. ನಾ 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 ಅಂತೇಳಿ ಒಬ್ರಾಗಣ ಒಬ್ರು ಹೆಗಲು ಕೊಡೋದ್ರಿ ಕುಣಿತನಕ. ಹೌದಲ್ರಿ? ಈ ಸತ್ತ ಮೇಲೆ ಹೆಗಲು ಕೊಡೋದಕ್ಕಿಂತ ಅವ ಜೀವಂತ ಇದ್ದಾಗ ಒಂದಿಷ್ಟು ಅವ ಕಷ್ಟ ಬಂದಾಗ, ನೋವಿದ್ದಾಗ, ದುಃಖ ಇದ್ದಾಗ ನಾ ಅದೇನು ತಗೋಪ್ಪ ಅಂತ ಧೈರ್ಯದಿಂದ ಒಂದಿಟ್ಟು ಹೆಗಲು ಕೊಟ್ಟಿದ್ರ ಅವ ಯಾಕೆ ಸಾಯ್ತಿದ್ದರಿ ಜಗತ್ತಿನೊಳಗ? ಇದೇ ನಿಜವಾದ ಧರ್ಮ ರೀ. ಹೇಳ್ತಾರಲ್ರಿ, ಮನುಷ್ಯ ಈ ಪವಿತ್ರವಾಗಿರುವಂತ ಭಾರತ ದೇಶವನ್ನ ಹದಗೆಡಿಸುವಂತ ಮನುಷ್ಯ ಈ ಜಗತ್ತಿನೊಳಗೆ ಹುಟ್ಟ್ಯಾರಂತ. ಕವಿ ಬರೀತಾನೆ, ಭಗವಂತ ಭೂಮಿ ಕೊಟ್ಟ, ಮನುಷ್ಯ ಸೀಮೆ ಕೊರೆದು ಕಲ್ಲಿಟ್ಟ. ಭಗವಂತ ಈ ಭೂಮಿ ಕೊಟ್ಟನಂತ ಇವ ಏನು ಮಾಡೋದಕ್ಕೆ ಒಂದು ಸೀಮೆ ಕೊರೆದು ಕಲ್ಲಿಟ್ಟಿದ ನಂದ ಅಂತ ಹೇಳಿ, ಇಲ್ಲಿಂದ ಹಿಡಿದು ಅಲ್ಲಿ ತಾನ ನಂದೇ ಅಂತೇಳಿ. ಭಗವಂತ ಭೂಮಿ ಕೊಟ್ಟ, ಮನುಷ್ಯ ಸೀಮೆ ಕೊರೆದು ಕಲ್ಲಿಟ್ಟ. ನಿಸರ್ಗ ದೇವ ಗಿಡಮರ ಕೊಟ್ಟ, ಈತ ಸೌದೆ ಮಾಡಿ ಒಲೆಗಿಟ್ಟ. ಇದ್ದ ಗಿಡಗಳನ್ನು ಕಡ್ಯಾಕತ್ತೀವ್ರಿ. ನಿಸರ್ಗ ಇದ್ದ ಗಿಡನ ಕಡ್ಯಾಕತ್ತೀವಿ. ಮಳಿ ಬಾ ಅಂದ್ರೆ ಎಲ್ಲಿಂದ ಬರ್ತದೆ? ಗಾಂಧಿ ಸಮಾನತೆಗೆ ಕಾದಿ ಕೊಟ್ಟ, ಗಾಂಧಿ ಸಮಾನತೆಗೆ ಕಾದಿ ಕೊಟ್ಟ, ಈತ ತೊಟ್ಟು ದೇಶ ಅಡುಬಿಟ್ಟ. ದೇಶ ಉಳಿಸ್ರಿ ಅಂತ ಕಾದಿ ಕೊಟ್ಟ. ನಾವು ಇದನ್ನು ತೊಟ್ಕೊಂಡು ಒಂದಿಷ್ಟು ಮಂದಿ ದೇಶನೇ ಹಾಳು ಮಾಡಕತ್ತ. ಹೇಮಕೂಟೇಶ ಎಲ್ಲರಿಗಾಗಿ ಎಲ್ಲವನ್ನು ಕೊಟ್ಟ, ಮರುಳ ಮಾನವ ಈ ಜಗತ್ತು ಹದಿಗೆಡಿಸಿ ತಾಕೆಟ್ಟ. ಹೌದಲ್ರಿ? ಹೇಳ್ತಾರಲ್ರಿ, ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ, ತಾಯಿ ದೇವ ಪೂಜೆಯ ಭಾಮತಿ, ಮಗಳು ಸೌಂದರ್ಯ ಸ್ಪರ್ಧೆಗಳ ರೂಪವತಿ, ಗುರು ವಿದ್ಯೆ ಹೇಳಿದ ಆಚಾರ್ಯ, ಶಿಷ್ಯ ಅವಿವಿದ್ಯೆ ಕಲಿತ ಮೂರ್ಖ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯನಿಲ್ಲ, ನಾವು ತಿಳಿದಂತೆ ಜಗತ್ತಿಲ್ಲ. ಜಗತ್ತು ಮತ್ತೊಮ್ಮೆ ಪರಿಶುದ್ಧವಾಗಬೇಕಂತ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳು ಹುಟ್ಟಿ ಬಂದಾರೆ ಜಗತ್ತಿಗೆ. ಜಗತ್ತು ಮತ್ತೊಮ್ಮೆ ಪರಿಶುದ್ಧವಾಗಬೇಕು, ಧರ್ಮ ಮತ್ತೊಮ್ಮೆ ಬೆಳಗಬೇಕು ಅಂತ ಮಹಾತ್ಮರು ಹುಟ್ಟಿ ಬಂದಾರ. ಭಾರತ ಪವಿತ್ರವಾಗಿರುವಂಥ ಭಾರತ ದೇಶರಿದು. ಇದು ಪವಿತ್ರವಾಗಿರುವಂಥ ಭಾರತ ದೇಶ. ಏನೆಲ್ಲ ಹೇಳಿ ನಮ್ಮ ದೇಶದಲ್ಲಿ, ನನ್ನ ದೇಶ ಇಡೀ ಜಗತ್ತಿಗೆ ಮೊಟ್ಟ ಮೊದಲನೇ ಬಾರಿಗೆ ಧರ್ಮದ ಪಾಠವನ್ನು ಹೇಳಿರುವಂಥ ದೇಶ ನನ್ನ ದೇಶ. ಇಡೀ ಜಗತ್ತಿಗೆ ಸಂಸ್ಕೃತದ ಪಾಠವನ್ನು ಹೇಳಿರುವಂಥ ದೇಶ ನನ್ನ ದೇಶ. ಇಡೀ ಜಗತ್ತಿಗೆ ಅತಿ ಹೆಚ್ಚು ವಿಜ್ಞಾನಿಗಳನ್ನ ರೈತನನ್ನ ಕೊಟ್ಟಿರುವಂಥ ದೇಶ ಅದು ನನ್ನ ದೇಶ. ಅಷ್ಟೇ ಏಕ್ರಿ, ಇಡೀ ಜಗತ್ತಿಗೆ ವಾಸ್ತು ಶಿಲ್ಪ ಕಲಾವಿದರನ್ನ ಹುಟ್ಟಾಕಿರುವಂಥ ದೇಶ ಇದು ನನ್ನ ದೇಶ. ಅಷ್ಟೇ ಏಕೆ, 33 ಕೋಟಿ ದೇವತೆಗಳಿಗೆ ಜನ್ಮ ಕೊಟ್ಟಿರುವಂಥ ಪವಿತ್ರವಾದ ಹೊಡಲು ಈ ಜಗತ್ತಿನಲ್ಲಿ ಒಂದೇ ಇರೋದಕ್ಕೆ ಸಾಧ್ಯ, ಅದು ನನ್ನ ದೇಶ, ಅದು ಭಾರತ ದೇಶ ಅನ್ನೋದು ನಾವೆಲ್ಲರೂ ಕೂಡ ಮರಿಬಾರದು ಅಂತ. ಭಾರತ ದೇಶ ಪವಿತ್ರ ದೇಶದ ಈ ಭಾರತ ದೇಶದ ಬಗ್ಗೆ, ತಾಯಿ ಬಗ್ಗೆ, ಭಾರತಾಂಬೆಯ ಬಗ್ಗೆ ಒಬ್ಬ ಕವಿ ಬಹಳ ಚಂದ ಬರೀತಾನೆ. ಅಟಲ್ಜಿ ವಾಜಪೇಯಿ ಅವರು ಬರೀತಾರೆ, ಭಾರತ ನಮ್ಮೆಲ್ಲರ ತಾಯಿ, ಕೋಟಿ ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವಳ ಕಿರೀಟ, ಕಾಶ್ಮೀರಳ ಲಲಾಟ, ನಮ್ಮ ಆಕಾಶ ಮೂಡಗಳ ಆಕೆಯ ಮುಂಗುರುಳು, ದಿಲ್ಲಿ ತೋಮಾಕ ದಿಲ್ಲಿ ಹೇ,
ದಿಲ್ಲಿಯವಳ ಹೃದಯ ಭಾಗ, ಗಂಗಾ ಯಮನೇರಿ ಆಕೆಯ ಮಾಂಗಲ್ಯ, ಬಲೂಚಿಸ್ತಾನ್ ಬರ್ಮ ಆಕೆಯ ಭುಜಗಳು, ನಾಗ್ಪುರ್ ಅವಳ ನಾಭಿ, ವಿಂಧ್ಯ ಪರ್ವತ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತ ನರ್ಮದಾ ನದಿ ನಮ್ಮ ತಾಯಿಯ ಸೊಂಟದಲ್ಲಿ ಮಿನುಗುವ ಡಾಬು, ಪೂರ್ವ ಪಶ್ಚಿಮ ಕರಾವಳಿ ಘಟ್ಟಗಳು ನಮ್ಮ ತಾಯಿಯ ಕಾಲುಗಳು, ಕನ್ಯಾಕುಮಾರಿ ನಮ್ಮ ತಾಯಿಯ ಚರಣ ಕಮಲ, ಶ್ರೀಲಂಕಾ ಭಗವಂತ ನಮ್ಮ ಭಾರತಾಂಬೆಗೆ ಸಮರ್ಪಣೆ ಮಾಡಿದ ಕಮಲದ ಹೂ. ಕಮಲದ ಹೂ. ಮುಂದೆ ಬರಿತಾನೆ, ಸಮುದ್ರ ರಾಜ ಭಾರತಾಂಬೆಯ ಕಾಲು ತುಳಿತಿದ್ದಾನೆ, ವಾಯುದೇವ ಚಾಮರ ಬೀಸುತ್ತಿದ್ದಾನೆ, ಸೂರ್ಯ ಚಂದ್ರರು ಆರತಿ ಮಾಡ್ತಿದ್ದಾರೆ. ಮುಂದೆ ಭಾವೋತ್ಕಟದಿಂದ ಬರಿತಾನೆ, ಅಟಲ್ಜಿ ಯನವಂದನ ಕಿ ಭೂಮಿ ಹೈ, ಅಭಿನಂದನ ಕಿ ಭೂಮಿ ಹೈ, ದರ್ಪಣ ಕಿ ಭೂಮಿ ಹೈ, ತರ್ಪಣ ಕಿ ಭೂಮಿ ಹೈ, ಜಗತ್ತಿನ ಏಕಮಾತ್ರ ಅರ್ಪಣ ಕಿ ಭೂಮಿ ಹೈ. ಇಲ್ಲಿನ ಒಂದೊಂದು ಕಲ್ಲಿನ ತುಣುಕು ಕಂಕರ ಕಿಂಕರ ಶಂಕರ ಹೇ, ಇಲ್ಲಿನ ಒಂದೊಂದು ನೀರಿನ ಹನಿ ಗಂಗಾ ಗಂಗಾ ಬಿಂದು ಗಂಗಾ ಹೇ. ಜಯಂಗಿತಿ ಇಸ್ಕೆ ಲಿಯೆ ಅವರು ಮರಂಗಿತಿ ಇಸ್ಕೆ ಲಿಯೆ ಮೇರಾ ಭಾರತ್ ಮಹಾನ್ ಹೇ ಅಂತ ಬರೀತಾನೆ. ಏನ್ರಿ ಪವಿತ್ರ ದೇಶ ಇದು. ಇಂಥ ಪವಿತ್ರವಾಗಿರುವಂತ ದೇಶ ಆಗಿನ ಕಾಲಘಟ್ಟ 12ನೇ ಶತಮಾನದಲ್ಲಿ ಬಸವಣ್ಣ ಹುಟ್ಟಿ ಬಂದ, ಧರ್ಮವನ್ನ ಬೆಳಗಿದ. ಯಾವಾಗ ಕಲ್ಯಾಣ ಕ್ರಾಂತಿ ಆಯಿತು, ಶರಣರು ತಮ್ಮ ಕಲ್ಯಾಣವನ್ನು ತೊರೆದು ಹೋದ ಮೇಲೆ ಮತ್ತೆ ಮುಂದೆ ಧರ್ಮ ಹುಡುಕಿಯಲಾಗಿ ಅಧರ್ಮ ತಾಂಡವಾಡ್ತಿತ್ತು. ಧರ್ಮ ನಶಿಸಿ ಹೋಗಿತ್ತು, ಅಧರ್ಮ ತಾಂಡವಾಡ್ತಿತ್ತು. ಎಲ್ಲಿ ನೋಡಿದ್ರೆ ಅನ್ಯಾಯ, ಎಲ್ಲಿ ನೋಡಿದ್ರೆ ಅತ್ಯಾಚಾರ, ಎಲ್ಲಿ ನೋಡಿದ್ರೆ ಕೊಲೆ ಸುಲಿಗೆ. ಈ ಧರ್ಮವನ್ನ ಮತ್ತೊಮ್ಮೆ ಬೆಳಗುವುದಕ್ಕಾಗಿ ಶರಣರು, ಸಂತರು, ಮಹಾತ್ಮರು ಕಾಲ ಕಾಲಕ್ಕೆ ಅವತರಿಸಿ ಬರುವಂಥದ್ದು. ಮನುಷ್ಯನಿಗೆ ಬದುಕಿನ ಗುರಿ ಭಗವಂತನನ್ನ ಸೇರುವ ಮಾರ್ಗವನ್ನ ತೋರಿಸುವುದಕ್ಕಾಗಿ ಮಳೇಂದ್ರ ಶಿವಯೋಗಿಗಳು ಜಗತ್ತಿಗೆ ಹುಟ್ಟಿ ಬಂದ್ರಲ್ಲ, ಇದು ನಿಜವಾಗಲೂ ಧರ್ಮ ಬೆಳಗುವುದಕ್ಕಾಗಿ ಮಹಾತ್ಮರಿ ಜಗತ್ತಿಗೆ ಅವತರಿಸಿ ಬಂದರು. ಅಂತಹ ಕಾಲಘಟ್ಟವಾಗಿರುವಂತ ಅದು 16ನೇ ಶತಮಾನ ವಾಗಿತ್ತು. ಧರ್ಮ ನಶಿಸಿ ಹೋಗಿತ್ತು. ಅಷ್ಟಾವರಣಗಳಲ್ಲಿ ಬರುವಂತ ಗುರುಗಳನ್ನ, ಜಂಗಮರನ್ನ ನರನೆಂದು ಭಾವಿಸ್ತಿದ್ರು. ಗುರುಗಳನ್ನ, ಜಂಗಮರನ್ನ ನರನೆಂದು ಭಾವಿಸ್ತಿದ್ರು. ಕೊರಳೊಳಗೆ ಕಟ್ಟುವಂತ ಲಿಂಗವನ್ನ ಕಲ್ಲೆಂದು ಭಾವಿಸ್ತಿದ್ರು. ಪಾದೋದಕವನ್ನ ನೀರೆಂದು ಭಾವಿಸ್ತಿದ್ರು. ವಿಭೂತಿಯನ್ನ ಬೂದಿ ಎಂದು, ರುದ್ರಾಕ್ಷಿಗಳು ಗಿಡದ ಬೀಜವೆಂದು, ಪ್ರಸಾದವನ್ನ ಎಂಜುಲ ಎಂದು, ಕೂಳೆಂದು ಭಾವಿಸ್ತಿದ್ರು. ಇಂಥ ಅಧರ್ಮ ತಾಂಡವಾಡುತ್ತಿರಬೇಕಾದ್ರೆ, ಎಲ್ಲಿ ನೋಡಿದ್ರೆ ಅನ್ಯಾಯ, ಎಲ್ಲಿ ನೋಡಿದ್ರೆ ಅಧರ್ಮ, ಈಗಿರಬೇಕಾದ್ರೆ ಇದೆಲ್ಲವನ್ನ ನೋಡಿದ. ಯಾರು ನೋಡಿದ್ರು? ನಾರದ ಮುನಿ. ದೇಶವನ್ನ ಸಂಚಾರವನ್ನ ಮಾಡಿ ನೋಡಿದ. ಎಲ್ಲಿ ನೋಡಿದ್ರೆ ಅಧರ್ಮ ತುಂಬಿತ್ತು, ತಾಂಡವಾಡ್ತಿತ್ತು, ಸತ್ಯವಂತರು ಬದುಕೋದು ಕಷ್ಟವಾಗಿತ್ತು. ಎಲ್ಲಿ ನೋಡಿದ್ರೆ ದುಷ್ಟರು, ಎಲ್ಲಿ ನೋಡಿದ್ರೆ ಅಧರ್ಮಿಗಳು, ತಮ್ಮದೇ ದಬ್ಬಾಳಿಕೆ. ಈಗಿರಬೇಕಾದ್ರೆ ನಾರದ ಮುನಿ ನೋಡಿದ, ದೇಶ ಸಂಚಾರವನ್ನ ಮಾಡಿದ. ಶಿವಧರ್ಮ ನಶಿಸಿ ಹೋಗಿತ್ತು. ಗುರು ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ, ಜಂಗಮ ಗೊತ್ತಿಲ್ಲ, ವಿಭೂತಿ ಗೊತ್ತಿಲ್ಲ, ರುದ್ರಾಕ್ಷಿ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಗೊತ್ತಿಲ್ಲ. ಇವ್ಯಾವು ಗೊತ್ತಿರಲಾರ್ದಕ್ಕಾಗಿ ಧರ್ಮ ನಶಿಸಿ ಹೋಗಿದೆ. ಶಿವಧರ್ಮ ಹಾಳಾಗಿದೆ. ಶಿವನ ನಾಮಸ್ಮರಣೆ ಇಲ್ಲ, ಪೂಜೆ ಪುನಸ್ಕಾರಗಳಿಲ್ಲ ಅಂತ ತಿಳ್ಕೊಂಡು ನಾರದ ಮನಸ್ಸಿಗೆ ನೊಂದುಕೊಂಡ. ಇದೇಗಾದ್ರೂ ಮಾಡಿ ಕೈಲಾಸದೊಳಗಿರುವಂತ ಪರಮಾತ್ಮನಿಗೆ ಈ ಸಂದೇಶವನ್ನ ತಿಳಿಸ್ಬೇಕು ಅಂತೇಳಿ ದೇಶವನ್ನ ಸಂಚಾರವನ್ನ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ ನಾರದ ಮುನಿ? ಕೈಲಾಸಕ್ಕೆ ಬಂದ. ಕೈಲಾಸ ಅಂತಂದ್ರೆ ತಮಗೆಲ್ಲ